ಎರಡನೇ ಬಾರಿ WPL ಚಾಂಪಿಯನ್ ಆಗಿದೆ ಆರ್ಸಿಬಿ ಮಹಿಳೆಯರ ತಂಡ. ಎರಡನೇ ಬಾರಿಗೆ ಆರ್ಸಿಬಿ ಮಹಿಳಾ ತಂಡಕ್ಕೆ ಮತ್ತೆ ಕಪ್ ಒಲಿದಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಆರ್ಸಿಬಿ ಮಧ್ಯೆ ನಡೆದ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ವನಿತೆಯರು ಗೆದ್ದು ಬೀಗಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನ ಮಣಿಸಿ ಅದ್ಭುತವಾದ ಚೇಸಿಂಗ್ ಮೂಲಕ ಆರ್ಸಿಬಿ ವನಿತೆಯರು ಕಪ್ ತಮ್ಮದಾಗಿಸಿಕೊಂಡಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಗೆಲ್ಲೋದರ ಮೂಲಕ ಎರಡನೇ ಬಾರಿ WPL ನ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. 2024ರಲ್ಲಿ ಇದೇ ಡೆಲ್ಲಿ ತಂಡದ ವಿರುದ್ಧನೇ ಗೆದ್ದು ಮೊದಲ ಬಾರಿಗೆ ಕಪ್ ತಮ್ಮದಾಗಿಸಿಕೊಂಡಿತ್ತು ಆರ್ಸಿಬಿ. 2025ರಲ್ಲಿ ಸಾಧ್ಯ ಆಗಿರಲಿಲ್ಲ, ಕಪ್ ಮುಂಬೈ ತಂಡದ ಪಾಲಾಗಿತ್ತು. ಈಗ 2026ರಲ್ಲಿ ಮತ್ತೊಮ್ಮೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅಬ್ಬರಿಸುವ ಮೂಲಕ ಆರ್ಸಿಬಿ ವನಿತೆಯರು WPLನಲ್ಲಿ ಎರಡನೇ ಬಾರಿ ಚಾಂಪಿಯನ್ ಪಟ್ಟವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಡೆಲ್ಲಿಗೆ ತೀವ್ರ ನಿರಾಸೆ. ಸತತವಾಗಿ 4 ಸಲ ಫೈನಲ್ಸಿಗೆ ಬಂದಿದ್ದಾರೆ, ಆದರೆ 4 ಸಲ ಕೂಡ ಡೆಲ್ಲಿ ಪರಾಭವಗೊಂಡಿದೆ. ಚಾಂಪಿಯನ್ಸ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಈ ಬಾರಿ ಗೆಲ್ಲಬಹುದಾ ಅನ್ನೋ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೆ ಆ ತಂಡದ ಅಭಿಮಾನಿಗಳು. ಆದರೆ ಈ ಸಲ ಕೂಡ ಅದು ಸಾಧ್ಯ ಆಗಿಲ್ಲ. 204 ರನ್ಗಳ ಬೃಹತ್ ಮೊತ್ತ ಇತ್ತು ಇವತ್ತಿನ ಪಂದ್ಯ ಗೆಲ್ಲೋದಕ್ಕೆ. ಮೊದಲು ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಮಾಡಿದ್ರು. 204 ರನ್ಗಳ ಗುರಿಯನ್ನ ಆರ್ಸಿಬಿ ವನಿತೆಯರ ತಂಡಕ್ಕೆ ನೀಡಲಾಗಿತ್ತು. ಈ ದೊಡ್ಡ ಮೊತ್ತವನ್ನ ಆರ್ಸಿಬಿ ವನಿತೆಯರು ಬಹಳ ಯಶಸ್ವಿಯಾಗಿ ಚೇಸ್ ಮಾಡಿದ್ದಾರೆ, ಅಬ್ಬರದ ಆಟ ಆಡಿದ್ದಾರೆ. ಹೀಗಾಗಿ ಎರಡನೇ ಬಾರಿಗೆ ಮತ್ತೊಮ್ಮೆ ಚಾಂಪಿಯನ್ಸ್ ಪಟ್ಟಕ್ಕೇರಿದೆ ಆರ್ಸಿಬಿ ಮಹಿಳೆಯರ ತಂಡ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪುರುಷರ ವಿಭಾಗದಲ್ಲಿ 1 ಕಪ್ ನಮ್ಮದಾಗಿದೆ. ಅದು ಕಳೆದ ವರ್ಷ ಆರ್ಸಿಬಿ ಕಪ್ ಗೆದ್ದುಕೊಂಡಿದ್ದು 18 ವರ್ಷಗಳಲ್ಲಿ. ಈಗ ಎರಡನೇ ಬಾರಿಗೆ ಮಹಿಳೆಯರು ಈಗಾಗಲೇ ಕಪ್ಪನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. 2024ರಲ್ಲಿ ಮೊದಲನೇ ಬಾರಿಗೆ ವನಿತೆಯರು ಚಾಂಪಿಯನ್ಸ್ ಆಗಿದ್ರು. ಈಗ 2026ರಲ್ಲಿ ಮತ್ತೊಮ್ಮೆ ಇವತ್ತು ಗುಜರಾತ್ನ ವಡೋದರಾ ಮೈದಾನದಲ್ಲಿ ನಡೆದಂತಹ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಆರ್ಸಿಬಿ ಪಂದ್ಯ ಇತ್ತು. ಮೊದಲಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಮಾಡಿ 200 ರನ್ಗಳ ಗಡಿ ದಾಟಿ ದೊಡ್ಡ ಟಾರ್ಗೆಟ್ ಅನ್ನು ನೀಡಿದ್ರು. ಹೀಗಾಗಿ ಪಂದ್ಯ ರೋಚಕತೆಯತ್ತ ಸಾಗಿತ್ತು. ಯಾಕಂದರೆ 200+ ಚೇಸ್ ಮಾಡೋದು ತುಂಬ ಸುಲಭದ ಕೆಲಸ ಅಲ್ಲ. ಅದು ಕೂಡ ಫೈನಲ್ ಪಂದ್ಯಗಳಲ್ಲಿ ಬಹಳ ಕಷ್ಟ ಇರುತ್ತೆ. ಆದರೆ ಆರ್ಸಿಬಿ ವನಿತೆಯರು ಅದನ್ನು ಬಹಳ ನಿರಾಯಾಸವಾಗಿ ತಲುಪಿದ್ದಾರೆ. ಅದರ ಪರಿಣಾಮ ಎರಡನೇ ಬಾರಿ ಮತ್ತೊಮ್ಮೆ ಚಾಂಪಿಯನ್ಸ್ ಪಟ್ಟಕ್ಕೇರಿದ್ದಾರೆ. ಈ ಬಾರಿಯ ಸೀರೀಸ್ ನೋಡ್ತಾ ಬಂದರೆ ಈ ಸರಣಿ ಉದ್ದಕ್ಕೂ ಕೂಡ ಆರ್ಸಿಬಿ ಅದ್ಭುತವಾದ ಪ್ರದರ್ಶನವನ್ನೇ ಕೊಡ್ತಾ ಬಂದಿದೆ. ಮೊದಲ 5 ಪಂದ್ಯಗಳಲ್ಲಿ ನಿರಂತರವಾಗಿ ಆರ್ಸಿಬಿ ಟೀಮ್ ಗೆಲ್ತಾ ಬಂದು ಒಂದೇ ಒಂದು ಸೋಲನ್ನು ಕೂಡ ಆರ್ಸಿಬಿ ತಂಡ ಕಂಡಿರಲಿಲ್ಲ. ಅದಾದಮೇಲೆ ಇದೇ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮೊದಲ ಪಂದ್ಯವನ್ನು ಸೋತಿರುತ್ತೆ. ಅದಾದಮೇಲೆ ಮುಂಬೈ ತಂಡದ ವಿರುದ್ಧ ಮತ್ತೊಂದು ಪಂದ್ಯವನ್ನು ಸೋತಿತ್ತು. ಇಡೀ ಸರಣಿಯಲ್ಲಿ ಆರ್ಸಿಬಿ ಸೋತಿದ್ದು ಕೇವಲ 2 ಪಂದ್ಯಗಳನ್ನು ಮಾತ್ರ. ಆ ಮೂಲಕ ಡೈರೆಕ್ಟ್ ಟೇಬಲ್ ಟಾಪರ್ ಆಗಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಂತಹ ತಂಡ ಆರ್ಸಿಬಿ. ಸೊ ಫೇವ್ರೆಟ್ ತಂಡ ಆರ್ಸಿಬಿನೇ ಆಗಿದ್ದಿದ್ದು. ಯಾಕಂದರೆ ಮಿಕ್ಕವರು ಕ್ವಾಲಿಫೈಯರಲ್ಲಿ ಕ್ವಾಲಿಫೈ ಆಗಿ ಆರ್ಸಿಬಿ ಜೊತೆ ಫೈನಲಲ್ಲಿ ಯಾರು ಸೆಣಸಬೇಕು ಅನ್ನೋದಕ್ಕಷ್ಟೇ ಸ್ಥಾನ ಖಾಲಿ ಇದ್ದಿದ್ದು. ಆರ್ಸಿಬಿ ಅದಾಗಲೇ ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಕೊಟ್ಟಾಗಿತ್ತು. 2 ಪಂದ್ಯಗಳನ್ನು ಮಾತ್ರ ಸೋತಿದ್ರು. ಹೀಗಾಗಿ ಆರ್ಸಿಬಿ ಮೇಲೆ ಗೆಲುವಿನ ವಿಶ್ವಾಸ ಸಹಜವಾಗೇ ಹೆಚ್ಚಾಗಿತ್ತು. ಆ ನಂಬಿಕೆಯನ್ನು ಇವತ್ತು ಆರ್ಸಿಬಿ ವನಿತೆಯರ ತಂಡ ಮತ್ತೊಮ್ಮೆ ಪ್ರೂವ್ ಮಾಡಿದೆ. ಗುಜರಾತ್ನ ವಡೋದರಾದಲ್ಲಿ ನಡೆದ ಇವತ್ತಿನ ಪಂದ್ಯದಲ್ಲಿ 204 ರನ್ಗಳನ್ನು ಚೇಸ್ ಮಾಡೋ ಮೂಲಕ ಎರಡನೇ ಬಾರಿಗೆ IPL ಚಾಂಪಿಯನ್ಸ್ ಆಗಿ ಆರ್ಸಿಬಿ ವನಿತೆಯರ ತಂಡ ಹೊರಹೊಮ್ಮಿದೆ. ಇಡೀ ಸೀರೀಸ್ನಲ್ಲಿ ಯಾವ ರೀತಿ ಅದ್ಭುತವಾದ ಪ್ರದರ್ಶನ ನೀಡಿದ್ರು ಅಷ್ಟೇ ಸಂಘಟಿತ ಹೋರಾಟ ಇವತ್ತು ಕೂಡ ಆರ್ಸಿಬಿ ತಂಡದಿಂದ ವ್ಯಕ್ತವಾಗಿದ್ದನ್ನು ನಾವು ನೋಡ್ತಾ ಇದ್ವಿ. ಇಲ್ಲಾಂದರೆ 204 ರನ್ಗಳನ್ನು ಚೇಸ್ ಮಾಡೋದು ನಾಟ್ ಸೋ ಈಸಿ ಟಾಸ್ಕ್ ಅಲ್ಲ. ಆದರೆ ಇವತ್ತು ಆ ದೊಡ್ಡ ಟಾರ್ಗೆಟನ್ನು ಬಹಳ ಸುಲಭವಾಗಿ ಚೇಸ್ ಮಾಡೋದ್ರ ಮೂಲಕ ಆರ್ಸಿಬಿ ಟೀಮ್ ಫೈನಲ್ ಪಂದ್ಯದಲ್ಲಿ ಗೆಲುವು ಸಾಧಿಸಿದೆ. 2026ರ IPL ಚಾಂಪಿಯನ್ WPL ಚಾಂಪಿಯನ್ ಆಗಿ, ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಚಾಂಪಿಯನ್ ಆಗಿ ಆರ್ಸಿಬಿ ಟೀಮ್ ಮತ್ತೊಮ್ಮೆ ಹೊರಹೊಮ್ಮಿದೆ. ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ರು ಅಭಿಮಾನಿಗಳು ಕೂಡ. ಈ ರೀತಿ ಅದ್ಭುತವಾದ ಪ್ರದರ್ಶನ ಕೊಟ್ಟಿದ್ದಾರೆ WPL 2026ರ ಸರಣಿಯುದ್ದಕ್ಕೂ. ಫೈನಲ್ ಪಂದ್ಯದಲ್ಲೂ ಅಷ್ಟೇ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಬಂದರೆ ಆರ್ಸಿಬಿ ಎರಡನೇ ಬಾರಿ ಚಾಂಪಿಯನ್ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಬಟ್ ಅಷ್ಟು ಸುಲಭ ಇರಲಿಲ್ಲ. ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಅಷ್ಟೇ ಬಲಿಷ್ಠವಾದಂಥ ತಂಡ. ಹೀಗಾಗಿ ಒಂದು ರೀತಿ ಟಗ್ ಆಫ್ ವಾರ್ ಅನ್ನೋ ಹಾಗಿತ್ತು ಇವತ್ತಿನ ಪಂದ್ಯ. ಡೆಲ್ಲಿ ಕ್ಯಾಪಿಟಲ್ಸ್ Ladies,
You translate. You want this? Okay, इसके पास नहीं है. ये रखो यार. नहीं. You want? ಈಗಾಗಲೇ RCB ಕ್ಯಾಂಪ್ನಲ್ಲಿ ಸಂಭ್ರಮ ಮನೆ ಮಾಡಿರೋದನ್ನು ನೋಡ್ತಾ ಇದ್ದೀರಾ. RCB ಫ್ರಾಂಚೈಸಿ ಜೊತೆಗೆ ಇಡೀ ಟೀಮ್ ಸಂಭ್ರಮದಲ್ಲಿ ತೊಡಗಿದ್ದಾರೆ. ಜೊತೆಗೆ ಫ್ಯಾನ್ಸ್ ಕೂಡ ಅಷ್ಟೇ ಖುಷಿ ಪಡ್ತಿದ್ದಾರೆ. ಇಂಡಿಯಾದ ಕ್ರಿಕೆಟ್ ಲೀಗ್ಗಳಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಫೇಮಸ್ ಕ್ರಿಕೆಟ್ ಲೀಗ್ IPL, ಅದರ ಜೊತೆಗೆ ನಂತರದಲ್ಲಿ ಬಂದಿದ್ದು WPL, ಮಹಿಳಾ ಆಟಗಾರ್ತಿಯರಿಗಾಗಿ ವುಮೆನ್ಸ್ ಪ್ರೀಮಿಯರ್ ಲೀಗ್. ಇದರಲ್ಲಿ 2024ರಲ್ಲಿ RCB ವನಿತೆಯರ ತಂಡ ಮೊದಲನೇ ಬಾರಿಗೆ ಗೆಲುವು ದಾಖಲಿಸಿಕೊಂಡಿತ್ತು. ಆ ಮೂಲಕ ಚಾಂಪಿಯನ್ ಪಟ್ಟವನ್ನು ಈಗಾಗಲೇ ತನ್ನದಾಗಿಸಿಕೊಂಡಿತ್ತು. ಒಂದು ವರ್ಷದ ಗ್ಯಾಪ್ ನಂತರ ಮತ್ತೆ 2026ರಲ್ಲಿ WPLನಲ್ಲಿ RCB ಚಾಂಪಿಯನ್ ಆಗಿ ಹೊರಹೊಮ್ಮಿದೆ.